ರಾಜ್ಯದಲ್ಲಿ ಇವಿ ಕಾರು, ವ್ಯಾನ್ ಹಾಗೂ ಬಸ್ಗಳಿಗೆ ತೆರಿಗೆ. ರಾಜ್ಯ ಸರ್ಕಾರದ ವಿರುದ್ಧ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗುಡುಗಿದ್ದಾರೆ. ದೇಶದ ಅಭಿವೃದ್ಧಿಗಿಂತ ಕೇವಲ ತೆರಿಗೆ ವಸೂಲಿಗೆ ಸರ್ಕಾರ ಆದ್ಯತೆಯನ್ನು ಕೊಡ್ತಾ ಇದೆ. ಸುಸ್ಥಿರ ಭವಿಷ್ಯದ ಆಶಯಗಳಿಗೆ ಸರ್ಕಾರ ತಣ್ಣೀರು ಸುರಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸರ ಸ್ನೇಹಿ ವಾಹನಗಳನ್ನ ರಾಜ್ಯ ದೂರ ಸರಿಸ್ತಾ ಇದೆ. ಲೈಫ್ ಟೈಮ್ ಟ್ಯಾಕ್ಸ್ ಮೂಲಕ ಹಣ ಸಂಪಾದನೆಯ ದಾರಿಯನ್ನ ಮಾಡಿಕೊಂಡಿದೆ ಸರ್ಕಾರ. ರಾಜ್ಯದಲ್ಲಿ ಡೀಸೆಲ್ ಮೇಲೆ ವ್ಯಾಟ್ ವಿಧಿಸಲಾಗುತ್ತೆ. ಇವಿ ವಾಹನಗಳು ಜನರಿಗೆ ಸಿಗದಂತೆ ದುಬಾರಿ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಅವರ ಆಕ್ರೋಶ ಇದೆ. ಕರ್ನಾಟಕ ಸರ್ಕಾರ ವಿದ್ಯುತ್ ಚಾಲಿತ ವಾಹನಗಳೇನು ಇಲ್ಲಿವರೆಗೆ ಕರ ವಿನಾಯಿತಿಯನ್ನ ಪಡೆದಿದ್ದು ಟ್ಯಾಕ್ಸ್ ಎಕ್ಸಂಪ್ಷನ್ ಅದನ್ನ ಹಿಂತೆಗೆದುಕೊಂಡಿದ್ದಾರೆ. ಟ್ಯಾಕ್ಸ್ ಎಕ್ಸಂಪ್ಷನ್ ಹ್ಯಾಸ್ ಬಿನ್ ವಿತ್ಡ್ರಾನ್ ಅನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ನಮ್ಮ ದೇಶದ ಮತ್ತು ಜಗತ್ತಿನಲ್ಲಿ ಇವಿ ವೆಹಿಕಲ್ಸ್ ಮೇಲೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಶಿಫ್ಟ್ ಆಗಬೇಕು ಅನ್ನುವಂತ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗ್ತದೆ. ಮೊದಲನೇದಾಗಿ ಇದರಿಂದ ನಮ್ಮ ದೇಶಕ್ಕಾಗುವಂತಹ ಲಾಸು ನಾವು 2030ರವರೆಗೆ 50% ನಾವು ಎಮಿಷನ್ ಕಮ್ಮಿ ಮಾಡುವಂತಹ ಗುರಿಯನ್ನು ಇಟ್ಕೊಂಡು ಹೊರಟಿರೋದು ಇತ್ಯಾದಿ ಇತ್ಯಾದಿ ಒಟ್ಟಾರೆ ಪೊಲ್ಯೂಷನ್ ಬಗ್ಗೆ ಒಂದಿದ್ರೆ, ಇನ್ನೊಂದು ಪ್ರಮುಖವಾದಂತಹ ಸಂಗತಿ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದ್ದಂಥದ್ದು, ಇದರಿಂದ ಪುನಃ ಜನ ಡೀಸೆಲ್ ವೆಹಿಕಲ್ ಮತ್ತು ಪೆಟ್ರೋಲ್ ವೆಹಿಕಲ್ಗೆ ವಾಪಸ್ ಹೋಗೋದಕ್ಕೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ. ಇಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಟ್ಯಾಕ್ಸ್ ಅನ್ನ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ವಿತ್ಡ್ರಾ ಮಾಡೋದು ಸರ್ಕಾರದ ಎಷ್ಟೊಂದು ದಿವಾಳಿಯಾಗಿದೆ. ಸಣ್ಣ 250 ಕೋಟಿ ರೂಪಾಯಿ ನಾವು ಇನ್ಕಮ್ ಜನರೇಟ್ ಮಾಡ್ತೀವಿ, ಇದರಿಂದ ರೆವಿನ್ಯೂ ಜನರೇಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ. 3.5 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಹೊಂದಿರುವಂತಹ ಕರ್ನಾಟಕ ಸರ್ಕಾರಕ್ಕೆ 250 ಕೋಟಿ ರೂಪಾಯಿ ಸಂಬಂಧ ಒಂದು ಮುಂಧೋರಣೆಯಿಂದ ಈ ಒಂದೇನು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ದು, ಕರ ವಿನಾಯಿತಿಯನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.